ನಮಸ್ಕಾರ ಸ್ನೇಹಿತರೆ, ಮಿಲವ್ ಹೌಸ್ಗೆ ಸ್ವಾಗತ. ಇಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಾ ದುಃಖದ ದಿನ. ನಮ್ಮ ಪ್ರಿಯ ಸಾಹಿತ್ಯ ದಿಗ್ಗಜರಾದ ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಎಲ್ಲರೂ ಆಘಾತಗೊಂಡಿದ್ದೇವೆ. ಎಸ್.ಎಲ್. ಭೈರಪ್ಪ ಅವರು ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತ ಗುರುತನ್ನು ಮೂಡಿಸುವುದರಲ್ಲಿ ಒಬ್ಬರು. ಅಸಾಧಾರಣ ಚಿಂತನೆ, ಗಾಢವಾದ ಅಧ್ಯಯನ ಹಾಗೂ ಸತ್ಯಾನ್ವೇಷಣೆಯ ಹಂಬಲದಿಂದ ಅವರು ಬರೆದ ಕೃತಿಗಳು ಲಕ್ಷಾಂತರ ಓದುಗರ ಹೃದಯವನ್ನು ಮುಟ್ಟಿವೆ. ಅವರು ಬರೆದ ಪರ್ವ, ವನವಾಸ, ಸಾಕ್ಷಿ, ತಂತು, ದಾರ ಮೊದಲಾದ ಅನೇಕ ಕಾದಂಬರಿಗಳು ಸಾಹಿತ್ಯ ಆಸಕ್ತರಿಗೆ ಜೀವನದ ದಾರಿದೀಪವಾಗಿದೆ. ಭೈರಪ್ಪ ಅವರ ಕೃತಿಗಳಲ್ಲಿ ಕೇವಲ ಕಥೆಯಷ್ಟೇ ಅಲ್ಲ, ಸಮಾಜ, ಸಂಸ್ಕೃತಿ, ಇತಿಹಾಸ, ತತ್ವಶಾಸ್ತ್ರ ಇವುಗಳ ಆಳವಾದ ಅಭಿವ್ಯಕ್ತಿ ಕಂಡುಬರುತ್ತದೆ. ಅವರ ಬರಹದಲ್ಲಿ ಸತ್ಯವನ್ನು ಹುಡುಕುವ ಧೈರ್ಯ, ವಿವಾದಾತ್ಮಕ ವಿಷಯಗಳನ್ನು ನೇರವಾಗಿ ಎದುರಿಸುವ ಶಕ್ತಿ ಹಾಗೂ ಜೀವನದ ನಿಜ ಸ್ವರೂಪವನ್ನು ತೋರಿಸುವ ಶೈಲಿ ಇತ್ತು. ಇದರಿಂದ ಅವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಗಳಿಸಿದ್ದಾರೆ. ಇಂದು ಅವರು ನಮ್ಮ ನಡುವೆ ಇಲ್ಲವೆಂಬುದು ಕನ್ನಡಿಗರಿಗೂ ಭಾರತೀಯ ಸಾಹಿತ್ಯಕ್ಕೂ ಅಸಹನೀಯ ನಷ್ಟ. ಅವರ ಕೃತಿಗಳು ನಮ್ಮ ಮನಗಳಲ್ಲಿ ಸದಾ ಜೀವಂತವಾಗಿರುತ್ತವೆ. ಆದರೆ ಅವರ ತೇಜಸ್ವಿ ವ್ಯಕ್ತಿತ್ವ, ನೇರವಾದ ಮಾತು ಹಾಗೂ ಧೀರ ಚಿಂತನೆಗಳು ನಾವು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇವೆ. ಎಸ್.ಎಲ್. ಭೈರಪ್ಪ ಅವರ ಅಗಲಿಕೆ ಒಂದು ಯುಗದ ಅಂತ್ಯವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸುತ್ತೇವೆ. ಓಂ ಶಾಂತಿ.